ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚು ವಿತ್ ಯೋಗಿ ವ್ಲಾಗ್ಸ್. ಏನಪ್ಪ ಈ ಥರ ರೆಡಿ ಆಗಿಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ಲ, ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ಲಗೇಜ್ ಎಲ್ಲ ಪ್ಯಾಕ್ ಆಗಿತ್ತು, ಕಾರ್ ಬರೋದೊಂದು ಬಾಕಿ ಇತ್ತು, ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ಅವರು ಬಂದರು, ಎಲ್ಲ ಹೊರಟಿದ್ದೀವಿ. ಫಸ್ಟು ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಮೈಸೂರು ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅಂತ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೇಳೀಗ ಫ್ರೆಂಡ್ಸ್, ಸಾರಿ, ಅಲ್ಲಿ ನಾವು ಲಗೇಜ್ ಮಾಡಬೇಕಾಗಿತ್ತು. ಮರ್ತ್ಬಿಟ್ಟು ಯಾವ್ದೋ ಟೆನ್ಷನ್ ಅಲ್ಲಿ ಮುಂದಕ್ಕೆ ಬಂದ್ಬಿಟ್ಟು ಇವಾಗ ಗ್ಯಾಪ್ ಬಂದು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ. ಈಗ ಎಲ್ಲಿಗೆ ಹೋಗ್ತಾ ಇದೀವಿ ನೆಕ್ಸ್ಟ್? ಇವಾಗ ನಾವು KRS ಬ್ಯಾಕ್ ವಾಟರ್ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು, ವಾಟರ್ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು, ನೈಟ್ ಅಲ್ಲೇ ಎಲ್ಲಾದ್ರೂ ಡಾಬಾದಲ್ಲಿ ಊಟ ಗೀಟ ಮಾಡ್ಕೊಂಡು ಸೀದಾ ಮಂಗ್ಳೂರ್ಗೆ ಹೋಗ್ಬಿಡೋದು. ಮಂಗ್ಳೂರು ಬೆಳಗ್ಗೆ ಕದ್ರಿ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಪ್ಲಾನ್ ಮುಂದೆ ಹೇಳ್ತೀವಿ. ಇವಾಗ್ಲೇ ಕೇಳಿಸ್ಕೊಬಿಟ್ರೆ ಕ್ಯೂರಿಯಾಸಿಟಿ ಇರಲ್ಲ ನಿಮ್ಗೆ. ಸರಿ ಆಯ್ತು, ಮುಂದೆ ನೋಡಿ. ಅಂತೂ ಇಂತೂ ಜರ್ನಿ ಸ್ಟಾರ್ಟ್ ಆಯಿತು. ಇದು ನನ್ನ 5 ವರ್ಷದ ಕನಸಾಗಿದೆ. ಮದುವೆ ಆದಾಗಿಂದ ಎಲ್ಲಿಗೂ ಹೋಗಿರಲಿಲ್ಲ. ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ, ಬಟ್ ಅದು ಆಗ್ತಾನೇ ಇರಲಿಲ್ಲ. ಸೊ ಇವಾಗ ಕಾಲ ಕೂಡ ಬಂದಿದೆ. ಎಲ್ಲ ರೆಡಿಯಾಗಿ ಪ್ಯಾಕ್ ಮಾಡಿಕೊಂಡು ಹೊರಟ್ಬಿಟ್ಟಿದ್ದೀವಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾ 150 ಒಂದು ಕಾಲ್ ಬೇಡ ಹಾಕೋಣ. ಅಷ್ಟೇ ಬರೋದು ನಿಮ್ಗೆ, ಅದಕ್ಕೆ ಬರೋದು. ಸಣ್ಣ ಸಣ್ಣವೇ ಹಾಕಿಸ್ಕೋಪ. ಸೊ ಫೈನಲಿ ಮೈಸೂರು ರೀಚ್ ಆದ್ವಿ. ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ. ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅಷ್ಟು ಬೇರೆ ಕಡೆ ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು KRS ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ, ಅಷ್ಟರಲ್ಲಿ ಟೈಮ್ ಆಗುತ್ತಲ್ಲ ಅಂದ್ಬಿಟ್ಟು ಅಲ್ಲಿಗೆ ವಾಪಸ್ ರಿಟರ್ನ್ ಹೊರಡ್ತಾ ಇದ್ದೀವಿ. ಏನ್ ಸಕ್ಕತ್ತಾಗಟ್ಟವ್ರು ನೋಡ್ರಿ ಕಲ್ಲಲ್ಲಿ. ಅಲ್ಲಿದ್ಯಾ? ಓಕೆ, ಬನ್ನಿ ಹೋಗೋಣ ಈಗ. ಅದು ಚೆನ್ನಾಗತ್ತಾ? ಓಕೆ, ಮತ್ತೆ ನೀವು ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಓಕೆನಾ? ನೀವು ಮಾತಾಡಿ, ಏನಾಗಲ್ಲ. ಇವೆಲ್ಲ ನೋಡ್ತಾರೆ. ಹಾಯ್ ಫ್ರೆಂಡ್ಸ್, ನೋಡಿ ನಾವಿವಾಗ KRS ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ. ಮುಂದೆ ಹೇಗಿರುತ್ತೆ ನೋಡೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಬಂದಿರೋದು KRS ಬ್ಯಾಕ್ ವಾಟರ್ ಅಲ್ಲಿರೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಅಳಿಸ್ಬೇಡ ಕಣಪ್ಪ. ಮಾಮ ಬಂದೇದು, ಮಾಮ ಮಾಮ ಮಾಮ. ಇಲ್ಲಿ ಇಲ್ಲಿ ಬಂಗಾರಿ, ಇಲ್ಲಿ ಚಿನ್ನಮ್ಮ, ಇಲ್ಲಿ ಇಲ್ಲಿ ನೋಡು. ಹಾಯ್ ಹೇಳು, ಹಾಯ್ ಚಿನ್ನಮ್ಮ, ಹಾಯ್. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಇಲ್ಲಿ ಹೋಗಿರೋದು, ನಾನು ಯಾವಾಗಲೂ ಹೋಗಿರಲಿಲ್ಲ. ತುಂಬ ಪೀಸ್ಫುಲ್ ಆಗಿದೆ. ಯಾರಾದರೂ ಮೈಸೂರು ಕಡೆ ಹೋದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. KRS ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ತಗೋ ಹಾಕಂತೇಳಿ ಎಷ್ಟೋ ಜನ ಮಕ್ಳಿಲ್ಲ ಅಂತ ಕಣ್ಕಂಡವ್ರಿಗೆಲ್ಲ ಅರ್ಕೆ ಓದ್ಕೋತವೆ. ಇಂಥ ನನ್ನ ಮಕ್ಳು ಹುಟ್ಬಿಟ್ರು ಹೊಡೆಯಂಗಿಲ್ಲ, ಬಡಿಯಂಗಿಲ್ಲ. ದೇವ್ರ ದರ್ಶನ ಎಲ್ಲ ಮುಗಿದ್ಮೇಲೆ ಅಲ್ಲೇ ಸ್ವಲ್ಪ ಮುಂದೆ ಫಿಶ್ ತವಾ ಫ್ರೈ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಫಿಶ್ ತವಾ ಫ್ರೈ ತೊಗೊಂಡಿದ್ದು ಆ್ಯಂಡ್ ಕಬಾಬ್ ತೊಗೊಂಡಿದ್ದು. ಜಾಸ್ತಿ ಮುಳ್ಳಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಮಕ್ಳಿಗೂ ತಿನ್ಸೋದಕ್ಕೆ ಚೆನ್ನಾಗಿದೆ. ಅಲೋಕ ನಾನ್ ವೆಜ್ ತಿನ್ನಲ್ಲ, ಸೊ ಅಷ್ಟರಲ್ಲಿ ಗ್ಯಾಸ್ ಫಿಲ್ ಮಾಡಿಸ್ಕೊಬರ್ತೀನಿ ಅಂತ ಹೋಗಿದ್ದ. ನಾವು ಅಷ್ಟರಲ್ಲಿ ಫಿಶ್ ಎಲ್ಲ ತಿಂದ್ಬಿಟ್ಟು ಬಿಲ್ ಪೇ ಮಾಡಿಬಿಟ್ಟು ಇವಾಗ KRS ಲೈಟಿಂಗ್ಸ್ ನೋಡೋದಕ್ಕೆ ಹೊರಡ್ತಾ ಇದ್ದೀವಿ.
ಬಾ ನಿಂಗೇನವ ನಿಂಗೇನವ ಅಲ್ಲಿ ನಿಮ್ಮಪ್ಪ ಯೋಗಿ ಹೆಂಡತಿ ಬೇಡ ಮಗಳು ಬೇಡ ಏನು ಬೇಡವಾ ಯೋಗಿ ನಿನ್ಗೆ ಕಾಣಿಸ್ತಾ ಇಲ್ಲ ಮುಖಗಳು. ಅದು ಗ್ರೀನ್ ಕಲರ್ ಲೈಟ್ ಹಾಕೋರಲ್ಲ ಅವರು. ಅಮ್ಮ ಎಲ್ಲ ಮುಗ್ದೋಯ್ತಂತೆ, ಮುಗ್ದೋಯ್ತಂತೆ ಎಲ್ಲ. 5 ಗಂಟೆಗೆ ಬರ್ಬೇಕಂದ್ರೆ 5 ಗಂಟೆಗೆಲ್ಲ 7 ಗಂಟೆ ಸ್ಟಾರ್ಟ್ ಆಗೋದು, 9 ಗಂಟೆ ಕ್ಲೋಸ್ ಆಗೋದು. ಮತ್ತೆ ಎಲ್ಲ ಎಲ್ಲೂ ಒಂದು ನೀರು ಡ್ಯಾನ್ಸ್ ಇಲ್ವೆಲ್ಲೋ. ಅಲ್ಲ ಇಲ್ಲ ಇಲ್ಲಿ ಇಲ್ಲಿರ್ಬೇಕು ಕರೆಕ್ಟ್. ಸುತ್ತ ಒಂದು ಇದ್ರಲ್ಲಿ ನಿಂತಿದ್ದು, ನಿಂತಿದ್ದು. ಎತ್ಕೋಪ ಏನಪ್ಪ ಬರ 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 ನಂಗೆ ಗೊತ್ತಿಲ್ಲ ನೀನು. ಒಳಗಡೆ ಬಂದಿದೆ. ಓಹೋ ಇಲ್ಲಿ ನೋಡಿ, ಇಲ್ಲಿ ಹೋಯ್ತಾ ಹಿಂಗೆ ತೋರ್ಸು. ಇವಾಗ ನೀನ್ ನಾಡ್ಕೋತಾವನಿಲ್ಲ ಲೋಕ. ನೀನು ಅಕ್ಕ, ನೀನು ಈ ಕಾರ್ ಬರ್ತೈತಲ್ಲ ಅಕ್ಕ, ಇಲ್ಲಿ ಇಲ್ಲಿ ತಗೋ ಬಿಸಾಕು. ನನಗೆ ಬ್ಯಾಡವಂತೆ ಅಲ್ಲಕ್ಕ. ಸೂಪರ್. ಏನ್ ಕರ್ಕೊಂಡು ಹೋಗ್ತಿರೋದು? ಬಾ ಬಾ, ಏನ್ ಅವಳ ಕರ್ಕೊಂಡ್ ಹೋಗ್ತಿರೋದು? ಸಾಕಿ ಐತೆ ಅವಳ ಹತ್ರ. ಬಾರ ಈ ಕಡೆ ಹೋಗ್ಬೇಕು ಕಣ, ಬಾರು. ಡಿವೈಡ್ ಹತ್ಕೊಂಡು ಹೋಯ್ತಾವ್ರೆ. ನಾವು ಟ್ರಿಪ್ ಹೊರಟಿದ್ದ ದಿನ ನಮ್ಮ ಯಜಮಾನ್ರು ಬರ್ಡೇ ಇತ್ತು. ಸೊ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು
ಕೇಕ್ ತೊಗೊಳೋದಕ್ಕೆ ಬಂದಿದ್ದೀವಿ. ಕೇಕ್ ತೊಗೊಂಡು ಇವಾಗ ಯಾವುದಾದ್ರೂ ಡಾಬಾದಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಿಮ್ಗೆ ಎಷ್ಟು ಬೇಕು ಎತ್ಕೊಂಡು ಇತ್ತೋಳು ಕಟ್ ಮಾಡ್ಕೊತಿರ್ತಾರೆ. ಬೆಳ್ತಿರ್ಕೊಂಡ್ಬಿಡಕಂತ ನೋಡ್ತಾವ್ರೆ. ಚಿಕನ್ ಡ್ರೈ ಫ್ರೂಟ್ ನಿಮ್ಗೆ ಎಷ್ಟು ಬೇಕು ನೋಡ್ಕೋ ಯೂಟ್ಯೂಬಲ್ಲಿ ಎಲ್ಲ ದುಡ್ಡು ಮಾಡ್ತೀವಿ. ಒಳ್ಳೆ ದುಡ್ಡು ಮಾಡ್ತಾರೆ. ನೀನು ಅವಾಗ ಎತ್ತಿದ್ದೆ ನಾನು ಬರ್ತೀನಿ ಕಣೆ. ಸುಮ್ಮನೆ ವಿಡಿಯೋ ಮಾಡೋದಲ್ಲ, ಕಂಟೆಂಟ್ ಇರ್ಬೇಕು. ಏನಾರು ಹುಡುಕ್ಬೇಕು ಕಂಟೆಂಟ್. ಕೆಲ್ಸಕ್ಕೆ ಹೋಗಿ ಸಿಗ್ತವೆ. ಅಡುಗೆ ಮಾಡೋದೇ ಆಗಲಿ, ಯಾವ್ದಾರು ಅಡುಗೆ ಮಾಡೋದಂದ್ರೆ ಬರೀ ಚಿಕನ್ ಬಿರಿಯಾನಿ ಮಾಡೋದು, ಸಾಂಬಾರು ಮಾಡೋದಿಲ್ಲ ಹಾಕಿದ್ದಲ್ಲ. ಅದೆಲ್ಲ ಮಾಡ್ತಾರೆ. ಸಪ್ರೇಟ್ ಏನೋ ಡಿಶ್ ಮಾಡ್ಬೇಕು. ಯಾವಾಗ ವಾಪತ್ತದು ಯಾವಾಗ ಏನು ಮಾಡಿ ಗೊತ್ತಿಲ್ಲ. ಅವನು ಮೊನ್ನೆ ನಾನು ಇನ್ನೊಬ್ರು ಸುಜಿತ್ ಗೌಡ ಅಂತ ಕಳಿಸ್ತೀನಿ ನೋಡ್ರಿ. ಅವನು ವ್ಲಾಗ್ ಮಾಡ್ತಾನೆ ಯೂಟ್ಯೂಬಲ್ಲೇ. ಅವನು ಮಾಮೂಲಿ ಏನಿಗೆ ಅಂದರೆ ಅವನು ಪ್ರೀ ವೆಡ್ಡಿಂಗ್ ಶೂಟ್ ಹೋಯ್ತಾನಲ್ಲ, ಅದನ್ನ ಮಾಡಾಕೋದು. ಚೆಂಗುಮಣಿ ಅವನು ಗೊತ್ತಾ, ಅವನು ಪ್ರತಾಪ ಅವ್ರು ಓನರು. ನೀನು ಕರ್ಕೊಂಡಿರೋದು ಯಾವಾಗ ಮಾಡ್ತಲ್ಲ. ಅವಳು ಯಾವಳ ಹೋಗ್ಬೋದು ಕಣಕ ಟ್ರಿಪ್ ಸುಂದಿರ್ಬೇಕಂತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎದುರುಗಡೆನೆ ಕುಳಿತಾರಲ್ಲ ನಿಮ್ಮ ಯಜಮಾನ್ರು, ನೀವೇನು ಕೇಳಲ್ವಾ? ನಾನು ಕೇಳ್ತಾ ಇದ್ದೀನಿ, ನಾನು ಕೊಡ್ತಾ ಇಲ್ಲ. ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಯಾವ ಪ್ಲೇಸಿಗೆ ಹೋದ್ವಿ ಅಂತ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.